स्वागत है आपका बी न्यूज नेशन में। मैं हूं आबिद हुसैन शेख। बीजेपी को बसवनगौड़ा पाटिल यत्नाड़ से सीखने की जरूरत नहीं, बीडीए माजी अध्यक्ष भीमाशंकर हदनूर। आज बीजापुर में एक प्रेस मीट में बात करते हुए बीडीए माजी अध्यक्ष भीमाशंकर पर बीडीए में घोटाला करने और पिछले इलेक्शन में कांग्रेस का साथ देने का आरोप पर इसका जवाब देते हुए केंद्र के माजी मंत्री बसनगौड़ा पाटिल यत्नाड़ को आड़े हाथों लेते हुए कहा कि यत्नाड़ से मुझे कुछ सीखने की जरूरत नहीं है। इनका हर एक के साथ समझौता करने वाली राजकी सबको पता है। बीजेपी को धमकी देना बंद करे, राघु अन्नेगिरी को मोहरा बनाकर यह सब षड्यंत्र किया जा रहा है। बीडीए से कोई अमीर बना है या घोटालों का सबूत है तो बताएं, इसका जवाब देने के लिए तैयार हूं। ಮೊನ್ನೆ ನನ್ನ ಮಿತ್ರರು ಆದ ರಾಘು ಅಣ್ಣಿಗೇರಿ ಅಂತ ಒಂದು ಪೇಪರ್ ಸ್ಟೇಟ್ಮೆಂಟ್ ಬಂದಿತ್ತು। ಮೀಡಿಯಾದಲ್ಲಿ ಹಗರಣ ಮಾಡಿ ಭೂದಾನ ಮಾಡಿ ಮಂದಿಗೆ ಶ್ರೀಮಂತರು ಮಾಡ್ರಿ ಅಂಥೇಳಿ ಅದು ರಾಘು ಅಣ್ಣಿಗೇರಿಯವರ ಧ್ವನಿ ಅಲ್ಲ, ಅದರ ಹಿಂದೆ ಮತ್ತೊಬ್ಬರು ಒತ್ತಡ ಇರುವುದರಿಂದ ಅವರು ಆ ಸಂಸ್ಥೆಯಲ್ಲಿ ನೌಕರಿ ಮಾಡ್ತಾ ಇರೋದರಿಂದ ಅವ್ರ ಮೇಲೆ ಒತ್ತಡ ತಂದು ಹೇಳಿಕೆ ಕೊಟ್ಟಿದ್ದಾರಂತ ನನ್ನ ಅನಿಸಿಕೆ। ಅದೇ ರೀತಿ ಸೂಕ್ತ ದಾಖಲೆಗಳಿದ್ದರೆ ಅವರು ಯಾರೇನು ಒತ್ತಡ ತಂದಾರಲ್ಲ ಅವ್ರು ಕೇಳಿದ್ರಂದ್ರೆ ನಾ ಸೂಕ್ತ ಉತ್ತರ ಕೊಡ್ತೀನಿ। ಅದೇನು ಈಗ ಅವರು ಮೀಡಿಯಾ ಖುಲ್ಲಾನೇ ಇರ್ತದೆ, ಏನು ಬೇಕಾದವರು ಪೇಪರ್ಸ್ ತೊಗೋಬೋದು, ಆ ರೀತಿಯಿಂದ ಯಾವುದೇ ಹಗರಣ ಮಾಡಿಲ್ಲ। ನನ್ನ ಅಧಿಕಾರದಲ್ಲಿ 2 ಬಾರಿ ಪಕ್ಷ ನನಗೆ ಅವಕಾಶ ಕೊಟ್ಟಿತ್ತು, ಆ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೇನೆ। ಮತ್ತು ಈ ಯಾರ ಮೂಲಕ ಒತ್ತಡ ಅವರಿಂದಲೇ, ಯಾಕಂತಂದ್ರೆ ನೇರವಾಗಿ ಹೇಳದೆ ಅವರ ಮೂಲಕ ಹೇಳಿಸ್ಲಕತ್ಯಾರ। ಅವರು ಪಕ್ಷ ನಿಷ್ಠೆ ಬಗ್ಗೆ ಕೂಡ ಮಾತಾಡಿದ್ದಾರೆ। ಹಿಂದಕ್ಕೆ ರಮೇಶ್ ಚಿಕ್ಕನವರು ಎಲೆಕ್ಷನ್ ಪಣ ತೊಟ್ಟು ನಾವು ಸೋಲಿಸ್ಬೇಕಂತ ಮಾಡಿದ್ದೆ ಅಂತೇಳಿ, ಆ ರೀತಿ ನಾ ಎಂದೂ ಮಾಡಿಲ್ಲ, ಮುಂದೂ ಮಾಡೋದಿಲ್ಲ। ಯಾಕಂದ್ರೆ ಪಕ್ಷ ನಿಷ್ಠೆ ಯತ್ನಾಳ್ ಅವರಿಂದ ನಾನು ಕಲಿಯಬೇಕಾಗಿಲ್ಲ। ಅವರಿಗಿಂತ ಮುಂಚೆನೇ ನಾನು 5-6 ವರ್ಷ ನಾನು ಬಿ ಜೆ ಪಿಯಲ್ಲಿ 86ದಿಂದ ಇದ್ದೀನಿ ನಾನು। ಆದರೆ ಎಲೆಮರೆಕಾಯಿ ಅಂತ ಪಕ್ಷ ನಿಷ್ಠವಾಗಿ ಯಾರಿಗೆ ಕೊಟ್ಟರು ಕೂಡ ನಾನು ಮಾಡಿದ್ದೇನೆ। ಅವರಾಗಿ 2 ಬಿ ಎಲ್ ಪಾಟೀಲ್ ಸೋಲಿಸ್ಬೇಕಂತ ಅವ್ರು ಪಣ ತೊಟ್ಟಿದ್ರು, ಎಂ ಬಿ ಪಾಟೀಲ್ ಗೆಲ್ಲಿಸ್ಬೇಕಂತೇಳಿ। ಯಾವ ಮಂಡಲದಾಗ ಹೆಚ್ಚು ಲೀಡ್ ಕೊಡ್ತದೆ ಆ ಮಂಡಲದ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಯಾರು ಅವ್ರ ಜೊತೆ ಇದ್ದವ್ರಿಗೆ ಒಂದು ತೊಲಿ ಬಂಗಾರ ಹಾಕ್ತೀನಂತ ಹೇಳಿದಂಥ ವ್ಯಕ್ತಿ ಪಕ್ಷ ನಿಷ್ಠೆ, ಅವರಿಂದ ನಾನು ಕಲಿಯಬೇಕಾಗಿಲ್ಲ। ಅವರು ಇದೇ ರೀತಿ ಪಾಲಿಶ್ ಹೇಳಿಕೆ ಕೊಡ್ತಾನೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರಿಂದ 2 ಬಾರಿ ಅವರು ಹೊರಗೆ ಹಾಕಲ್ಪಟ್ಟರು ಕೂಡ ಈಗಲೂ ಕೂಡ ನಮ್ಮ ಮಾಜಿ ರಾಜ್ಯಾಧ್ಯಕ್ಷರಿಗಾಗಲಿ ಕೇಂದ್ರ ಸಚಿವರಿಗಾಗಲಿ ಕೇವಲವಾಗಿ ಮಾತಾಡೋದು। ಅವ್ರು ಏನು ಮಾಡ್ಯಾರ ಅದು ತಿಳಿಸ್ಬೇಕು, ಇವ್ರು ಏನು ಮಾಡ್ಯಾರ ಅದೇ ಮಾಡ್ಯಾರ। ಅವರು ಜಿಗಜಿನವ್ರು ಏನು ಫಂಡ್ ಹಾಕಿ ಹೆಸರು ತೊಗೊಂಡಿಲ್ಲ, ಅವ್ರು ಫಂಡ್ ಹಾಕ್ಯಾರ ಅಷ್ಟೇ, ಮೇಜರ್ ಕೆಲಸ ಅಂತೂ ಅವರಿಂದ ಆಗಿಲ್ಲ। ಇನ್ನು ಇವರು NTPC ದೊಡ್ಡಂತ ಮಾಡಾಕತ್ತಾರೆ ಈಗ। ಆದ್ದರಿಂದ ಅವರು ಪಕ್ಷದಲ್ಲಿ ಯಾರಿಗೆ ಬೆಳೆಸ್ಯಾರ ಅದು ಹೇಳಬೇಕು। ಒಬ್ಬ ಮುನ್ಸಿಪಾಲ್ಟಿ ಮೆಂಬರ್ ಕೂಡ ಅವರು ಮಾಡಿಲ್ಲ, MP ಟು MP ಅವರೇ ಇರಬೇಕನ್ನಂಥ ಸ್ವಾರ್ಥ ರಾಜಕಾರಣಿ। ಯಾಕಂದ್ರೆ ಮುನ್ಸಿಪಾಲ್ಟಿ ಕೂಡ ಅವರು ಇದೇ ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯನೇ। ಅಗದಿ ಕಿರಿಯ ವಯಸ್ಸಿನ ಒಬ್ಬ ಸುಳ್ಗಾರ ಅಂತ ವ್ಯಕ್ತಿಗೆ ದೇವಡಿಗೇರಿಗಳಿಂದ ಟಿಕೆಟ್ ಕೊಟ್ಟಾಗ ಪ್ರಚಾರಕ್ಕೆ ಕೂಡ ಬರಲಿಲ್ಲ, ಅವರ ವಿರುದ್ಧ ಕ್ಯಾಂಡಿಡೇಟ್ ಜೋಡಿ ಅಡ್ಜಸ್ಟ್ಮೆಂಟ್ ಆಗಿ ಟಿಕೆಟ್ ಅಂತೂ ನಮ್ಮವ್ರಿಗೆ ಕಾರ್ಯಕರ್ತರಿಗೆ ಯಾರಿಗೂ ಕೊಟ್ಟಿದ್ದಿಲ್ಲ। 2004 ಇದೇ ಮಾಡ್ಕೊತ ಬಂದಾರ। ಮುಂದೆ 2008 ನಮ್ಮ ಬಿ ಜೆ ಪಿಯಿಂದ 5 ಮಂದಿ MLA ಆದರೂ ಸ್ವತಃ ತಾವು ಬಿದ್ದಾರೆ, ಖರೆ ಎಲ್ಲರಿಗೆ ನಾ ಗೆಲ್ಸೀನಿ, ಡ್ರೈವರಿಗೆ ಗೆಲ್ಸೀನಿ, PA ಗೆಲ್ಸೀನಿ ಅಂತ ಹೇಳ್ತಾರೆ। ಅಂದ್ರೆ ಎಷ್ಟು ಕೇವಲವಾಗಿ ಮಾತಾಡ್ತಾರೆ ಅಂತ। ಪಕ್ಷ ಇವರಿಗೆ ಕೊಟ್ಟಷ್ಟು ಬೆಳೆಸಿದಷ್ಟು ಯಾರಿಗೆ ಬೆಳೆಸಿಲ್ಲ, ಮತ್ತು ಅದು ಅತಿ ಕಡಿಮೆ ವರ್ಷದಲ್ಲಿ ಯಾರೂ ಇಷ್ಟು ಬೆಳೆದಿರಲಿಲ್ಲ। ಅಷ್ಟು ಕಡಿಮೆ ಅವಧಿಯಲ್ಲಿ ಬೆಳೆದದಕ್ಕೆ ಅವರಿಗೆ ಅಹಂಕಾರ ಬಂತಂತ ಅನ್ನಿಸ್ತದೆ ನನಗೆ। ಯಾಕಂದ್ರೆ ಕೇಂದ್ರ ಸಚಿವರಾದ ನಂತರ ಅವ್ರ ವರ್ತನೆಯೇ ಬೇರೆ ರೀತಿಯಿಂದ ನಡವಳಿಕೆ ಇರ್ಬೋದು। ಅವರು ಒಂದು ಅಹಂದಿಂದ ಕೇವಲವಾಗಿ ಮಾತನಾಡುವುದು ಇನ್ನಾದರೂ ಬಿಡಬೇಕು। ಅವರೇನದ ಮೊನ್ನೆ ಈಗ ಇನ್ನೂ ಅವರು ಗೊಂದಲದಲ್ಲೇ ಇದ್ದಾರೆ,
ಕಾಂಗ್ರೆಸ್ದಿಂದ ಸ್ಪರ್ಧಿಸಬೇಕು ಅಥವಾ ಬಿ ಜೆ ಪಿ ಒಳಗೆ ಕರ್ಕೋತಾರೋ ಏನು ಮಾಡ್ತಾರೋ ಅನ್ನೋದ್ರಿಂದ, ಯಾಕಂದ್ರೆ ಅವ್ರದ್ದು ಕಾಂಗ್ರೆಸ್ದು ಋಣ ಮಾನ್ಯ MLA ಸೆಲೆಕ್ಷನ್ದಾಗ ಅದ ಅವ್ರ ಮ್ಯಾಗ. ಅದಕ್ಕೆ ಅವರು ಆ ಋಣವನ್ನು ಹೆಂಗೆ ತೀರಿಸ್ಬೇಕಂತೇಳಿ ಅದು ಟೈಮ್ ಬಂದಾಗ ಅವರು ಕಾಂಗ್ರೆಸ್ ಅವರು ತೊಗೋಬೇಕಂತ ಕೂತಿದ್ದಾರೆ. ಅದಕ್ಕೆ ಅವರು ಕೂಡ ಗೊಂದಲದಲ್ಲಿ ಅದಾರ. ಬಿ ಜೆ ಪಿಗೆ ಧಮಕಿ ಹಾಕಿ ನಾ ಸೋಲಿಸ್ತೀನಿ, ಬಿಜಾಪುರ ನಿಂದಿರ್ತೀನಿ, ಜಮಖಂಡಿ ನಿಂದಿರ್ತೀನಿ ಅನ್ನೋದು ಬಿಟ್ಟು ಪ್ರಾಮಾಣಿಕವಾಗಿದ್ರು ಅಂದ್ರೆ ಅವರು ಏನೇನೋ ಆಗ್ತಿದ್ರು. ಅದನ್ನು ನಾವೇನು ಅಲಗಳೆಯಲ್ಲ. ಆದರೆ ಪ್ರಾಮಾಣಿಕ ಮಾಡಿದ್ರಂದ್ರೆ ಕಾರ್ಯಕರ್ತರಿಗೆ ಬೆಳೆಸಿದ್ದೇ ಆಗಿದ್ರು ಅಂದ್ರೆ ಅವರು ಒಂದು ದೊಡ್ಡ ವ್ಯಕ್ತಿ ಆಗ್ತಿದ್ರು. ಆದರೆ ಇಂಥ ಸಂಕುಚಿತ ಮನೋಭಾವದಿಂದ, ಸ್ವಾರ್ಥ ರಾಜಕಾರಣದಿಂದ ಅವರು ಈಗ ಬುದ್ಧಿ ಭ್ರಮಣೆ ಆಗಿದೆ ಅವರಿಗೆ. ಯಾಕಂದರೆ ದಿನಕ್ಕೆ ಒಂದೊಂದು ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಆದ್ದರಿಂದ ಅವರು ಯತ್ನಾಳ್ ಅವರು ಇನ್ನಾದರೂ ಹೇಳಿಸೋದು ಬಿಟ್ಟು ಟಿಕೆಟ್ ಈಗ ಬಿ ಜೆ ಪಿ ಒಳಗೆ ಸೇರಿಸ್ಕೊಳ್ಳಿ ಅಂತೇಳಿ ಯಾರ್ಯಾರ ಮನೆಗೆ ಹೊಂಟ್ರ, ದಿಲ್ಲಿಯಾಗ ಹೊಂಟ್ರ, ಬೆಂಗಳೂರಾಗ ಹೊಂಟ್ರ ನಮ್ಗೆ ಗೊತ್ತದ. ಆದರೂ ನಾ ಯಾರ ಮನೆಗೆ ಹೋಗೋದಿಲ್ಲ, ನಾ ಟಿಕೆಟ್ ಕೇಳೋಲ್ಲ ಅಂತ ಅನ್ನೋದು ಅದನ್ನು ಹೇಳಿಕೆ ಬಿಟ್ಟು ಏನದ ಒಂದು ನಿರ್ದಿಷ್ಟ ಕಾಂಗ್ರೆಸ್ ಪಕ್ಷ ಅವರಂತೂ ಬಿಟ್ಟು ಬರೋಂಗಿಲ್ಲ. ಬಿ ಜೆ ಪಿಗಂತರೂ ಏನು ಹೈಕಮಾಂಡ್ ಏನು ನಿರ್ಣಯ ತಗೋತೋ ಅದಕ್ಕೆ ನಾವಂತರೂ ಬದ್ಧ. ನಾವಂತರೂ ಅವ್ರಿಗೆ ಯಾವಾಗಲೂ ಬಿ ಜೆ ಪಿ ಪಕ್ಷದಿಂದ ನಾವಂತರೂ ವಿರುದ್ಧ ಮಾಡಿಲ್ಲ. ದೇವರಿಬ್ಬರಿಗೆ ನಿಂತಾಗ ಕೂಡ ಆದರೂ ಬಿ ಜೆ ಪಿಯಿಂದಿದ್ದರೂ ಕೂಡ ನಾವು ಒಂದೇ ಯಾರಿಗೆ ಒಬ್ಬರಿಗೆ ಅವ್ರ ವಿರುದ್ಧ ಮತ ಹಾಕಂತೂ ಹೇಳಿಲ್ಲ. ಆ ನಿಷ್ಠಾವಂತಿಕೆಯನ್ನು ನನ್ನ ಬಗ್ಗೆ ಅಂತರೂ ಪ್ರಶ್ನಿಸುವ ಹಾಗೇ ಇಲ್ಲ. ಯಾಕಂದ್ರೆ ನಂದೇನು ತೆರೆದಿಟ್ಟ ಪುಸ್ತಕ, ನಾ ಯಾರು ನಿಂತರೂ ನಾ ಬಿ ಜೆ ಪಿನೇ ಮಾಡೀನಿ, ಮುಂದಾದರೂ ಯಾರಿಗೆ ಕೊಟ್ಟರು ಬಿ ಜೆ ಪಿನೇ ಮಾಡ್ತೀನಿ. ಅದಕ್ಕೆ ಈ ಬಿ ಡಿ ಎದೊಂದು ಹಗರಣದೊಂದು ಹೇಳ್ಯಾರ. ಅದಕ್ಕೆ ಯತ್ನಾಳ್ ಅವ್ರು MLCನೂ ಅದಾರ. ಸೂಕ್ತ ದಾಖಲೆಗಳಿದ್ರೆ ಅವರು ಬಿಡುಗಡೆ ಮಾಡಿದ್ರು ಅಂದ್ರೆ ಶ್ರೀಮಂತರು ಯಾರ್ಯಾರ ಅವ್ರು ಹೇಳಿದ್ರಂದ್ರೆ ಅವ್ರ ಕಡೆ ನೈಟ್ ರೊಕ್ಕ ಇಸ್ಕೊಂಡು ಸ್ವಲ್ಪ ಹಳಿ ಮನೆ ಕಟ್ಟಿಸ್ತೀನಿ. ಅದಕ್ಕೆ ದಾಖಲೆ ಶ್ರೀಮಂತರು ಯಾರ್ಯಾರ ಹೇಳಿದ್ರೆ ಒಳ್ಳೇದಾಗ್ತದೆ. और खबरों के लिए देखते रहिए बी न्यूज़ नेशन।